ನಾವು ದಿನನಿತ್ಯದ ಬದುಕಿನಲ್ಲಿ ಯಾವುದನ್ನಾದ್ರೂ ಅಳೆಯಬೇಕು ಅಂದ್ರೆ ಒಂದು ಅಳತೆಗೋಲು ಬಳಸ್ತೀವಿ ತಾನೆ. ಹೌದು, ಖಂಡಿತ ಬೇಕು. ಒಂದು ನಿರ್ದಿಷ್ಟವಾದ ಮಾನದಂಡ ಇರ್ಲೇಬೇಕು. ಈಗ ನೋಡಿ, ಒಂದು ಬಟ್ಟೆ ಹೊಲಿಯೋಕೆ ನಮ್ಗೆ ಮೀಟರ್ ಟೇಪ್ ಬೇಕಾಗತ್ತೆ, ಅಥವಾ ಚಿನ್ನ ತಗೋಬೇಕು ಅಂದ್ರೆ ಅತ್ಯಂತ ನಿಖರವಾದ ತಕ್ಕಡಿ ಬೇಕಾಗತ್ತೆ. ಕರೆಕ್ಟ್. ಇವೆಲ್ಲ ಭೌತಿಕ ವಸ್ತುಗಳು, ನಮ್ ಕಣ್ಣಿಗೆ ಕಾಣುತ್ತೆ. ಇವುಗಳನ್ನ ಅಳೆಯೋದು ತುಂಬಾನೇ ಸುಲಭ. ನಿಜ, ಆದರೆ ಕಣ್ಣಿಗೆ ಕಾಣದ ಸತ್ಯನ ಅಳಿಯೋದು ಹೇಗೆ ಅನ್ನೋದೇ ಅಸಲಿ ಪ್ರಶ್ನೆ. ಅದೇ, ನಮ್ಮ ಬದುಕಿನ ಉದ್ದೇಶ ಏನು, ನಮ್ಗೆ ನಿಜವಾದ ಸಂತೋಷ ಎಲ್ಲಿ ಸಿಗುತ್ತೆ ಅನ್ನೋ ಅಗೋಚರ ವಿಚಾರಗಳನ್ನ ಅಳೆಯೋಕೆ ನಾವು ಯಾವ ತಕ್ಕಡಿ ಬಳಸಬೇಕು? ಒಂದು ವೇಳೆ ನಾವು ಬಳಸೋ ಆ ತಕ್ಕಡಿನೇ ದೋಷಪೂರಿತ ಆಗಿದ್ರೆ ಆಗ ನಾವು ಕಂಡುಕೊಳ್ಳೋ ಪ್ರತಿಯೊಂದು ಉತ್ತರವೂ ತಪ್ಪಾಗುತ್ತೆ ಅಲ್ವಾ? ಖಂಡಿತ ತಪ್ಪಾಗುತ್ತೆ. ಇದು ಮನುಕುಲನ ಶತಮಾನಗಳಿಂದಲೂ ಕಾಡುತ್ತಾ ಇರೋ ಒಂದು ಅತ್ಯಂತ ಗಹನವಾದ ಪ್ರಶ್ನೆ. ನಾವು ಭೌತಿಕ ಜಗತ್ತಿನ ಅರ್ಥ ಮಾಡ್ಕೊಳ್ಳೋಕೆ ವಿಜ್ಞಾನ, ಗಣಿತ ಇವುಗಳನ್ನ ಬಳಸ್ತೀವಿ. ಹೌದು, ಪ್ರಯೋಗಗಳನ್ನ ಮಾಡ್ತೀವಿ. ಆದ್ರೆ ಆ ಭೌತಿಕ ಜಗತ್ತಿನ ಮೀರಿದ ವಾಸ್ತವನ್ನ ಅರಿಯೋಕೆ ನಮ್ಗೆ ಬೇರೊಂದು ರೀತಿಯ ಮಾನದಂಡ ಬೇಕಾಗುತ್ತೆ. ನಮ್ಮ ಪ್ರಾಚೀನರು ಆ ಮಾನದಂಡಗಳನ್ನೇ ಪ್ರಮಾಣಗಳು ಅಂತ ಕರೆದ್ರು. ಓಹೋ, ಪ್ರಮಾಣಗಳು? ಆ ಪ್ರಮಾಣಗಳು ಎಷ್ಟು ನಿಖರವಾಗಿದೆ ಅನ್ನೋದರ ಮೇಲೆಯೇ ನಮ್ಮ ಇಡೀ ಜೀವನದ ಗ್ರಹಿಕೆ ನಿಂತಿದೆ. ಇದೊಂದು ಅದ್ಭುತವಾದ ವಿಷಯ. ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಇದೇ ಕುತೂಹಲಕಾರಿ ಪ್ರಶ್ನೆಯ ಬೆನ್ನಹತ್ತಲಿದ್ದೇವೆ. ನಮ್ಮ ಇಂದಿನ ಚರ್ಚೆಗೆ ಮುಖ್ಯ ಆಧಾರ ಅಧ್ಯಾತ್ಮಜ್ಞಾನ ಸರಣಿಯ 18ನೇ ಸಂಚಿಕೆ. ಹೌದು, ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್, ಶಿವಮೊಗ್ಗ ಇವರು ಪ್ರಕಟಿಸಿರುವ ಕೃತಿ ಇದು. ವೇದಮೂರ್ತಿ ರಾಮನಾಥ ಉಪಾಧ್ಯಾಯ ಭಟ್, ಶ್ರೀಮತಿ ಭವಾನಿ ಭಟ್ ಮತ್ತು ವಿಜಯೇಂದ್ರ ಭಟ್ ಅವರು ಸಂಪಾದಿಸಿರುವ ಈ ಕೃತಿಯ ಹೆಸರು ಬ್ರಹ್ಮಸೂತ್ರವು ಆಗಮ ಪ್ರಮಾಣವೇಕೆ. ಕೇಳೋಕೆ ಇದೊಂದು ಹಳೆಯ ಸಂಸ್ಕೃತ ಗ್ರಂಥದ ಚರ್ಚೆ ತರ ಅನಿಸಬಹುದು. ಅದೇ ಖಂಡಿತ ಅಲ್ಲ. ನಮಗೆದುರಾಗೋ ಮಾಹಿತಿನ ನಾವು ಹೇಗೆ ಫಿಲ್ಟರ್ ಮಾಡಬೇಕು, ಯಾವುದನ್ನ ನಂಬಬೇಕು, ಯಾವುದನ್ನ ಪ್ರಶ್ನಿಸಬೇಕು ಅಂತ ನಮ್ಮ ಪ್ರಾಚೀನರು ಕೊಟ್ಟಿರೋ ಅದ್ಭುತ ಚಿತ್ರಣ ಇಲ್ಲಿದೆ. ಸರಿ, ಇದನ್ನ ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ ನೋಡೋಣ. ನಾವು ಸತ್ಯ ಅಂದ್ರೇನು ಅಂತ ಅಳಿಯೋಕೆ ಮುಂಚೆ ಈ ಇಡೀ ಚರ್ಚೆ ಯಾವ ಬುನಾದಿ ಮೇಲೆ ನಿಂತಿದೆ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಹೌದು, ಆ ಹಿನ್ನೆಲೆ ತುಂಬಾ ಮುಖ್ಯ. ಈ ಕೃತಿ ಆಧರಿಸಿರೋದು ಶ್ರೀಮನ್ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಚೌಕಟ್ಟನ್ನ. ಮಧ್ವಾಚಾರ್ಯರು ಒಟ್ಟು 37 ಗ್ರಂಥಗಳನ್ನ ರಚಿಸಿದ್ದಾರೆ. 37? ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ, ಗೀತಾ ಭಾಷ್ಯ ಇವೆಲ್ಲವೂ ಸೇರಿ ಅಲ್ವಾ? ಕರೆಕ್ಟ್. ಈ ಇಡೀ ಸಮೂಹಕ್ಕೆ ಸರ್ವಮೂಲ ಅಂತ ಹೆಸರು. ಆದರೆ ಇಲ್ಲಿ ಒಂದು ರೋಚಕವಾದ ವಿಷಯ ಇದೆ. ಅದೇನು ಅಂತ ನನಗೂ ಗೊತ್ತಾಯ್ತು. ನಾನು ಓದುವಾಗ ಆಶ್ಚರ್ಯಪಟ್ಟೆ. ಆ 37 ಬೃಹತ್ ಗ್ರಂಥಗಳಲ್ಲಿರೋ ಅಗಾಧವಾದ ಜ್ಞಾನನ ಶ್ರೀ ವ್ಯಾಸತೀರ್ಥರು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಅಡಕ ಮಾಡಿದಾರಂತೆ. ನಿಜ. ಆ ಶ್ಲೋಕಕ್ಕೆ ನವಪ್ರಮೇಯ ರತ್ನಮಾಲಾ ಅಂತ ಕರೀತಾರೆ. ಮಧ್ವಾಚಾರ್ಯರ ಇಡೀ ಸಿದ್ಧಾಂತದ ಸಾರಾಂಶನ ಇದು ಕೇವಲ 9 ತತ್ವಗಳಾಗಿ, ಅಂದ್ರೆ ಪ್ರಮೇಯಗಳಾಗಿ ವಿಂಗಡಿಸುತ್ತೆ. ಇದು ಒಂದ್ ರೀತಿಲಿ ಆ ಪ್ರಾಚೀನರ ಸಂವಹನ ಕೌಶಲ್ಯಕ್ಕೆ ಬೆಸ್ಟ್ ಉದಾಹರಣೆ ಅನ್ಸುತ್ತೆ. ಇಂದಿನ ಟೆಕ್ನಾಲಜಿ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ, ಹೇಳಿ, ಯಾವ ರೀತಿ? ಯಾವುದೋ ಒಂದು 10 ಟೆರಾಬೈಟ್ ಹಾರ್ಡ್ ಡ್ರೈವ್ನಲ್ಲಿರೋ ಬೃಹತ್ ಡೇಟಾನ ಕಂಪ್ರೆಸ್ ಮಾಡಿ ಜಸ್ಟ್ ಒಂದು ಸಣ್ಣ ಜಿಪ್ ಫೈಲ್ನಲ್ಲಿ ಸೇರಿಸಿದ ಹಾಗೆ. ನಮಗ್ ಬೇಕೆಂದಾಗ ಆ ಶ್ಲೋಕನ ಅನ್ಜಿಪ್ ಮಾಡ್ಕೊಂಡ್ರೆ ಇಡೀ ದರ್ಶನವೇ ಅಲ್ಲಿ ಸಿಗತ್ತೆ. ವಾವ್! ಆ ಹೋಲಿಕೆ ಬಹಳ ನಿಖರವಾಗಿದೆ. ಆ 9 ತತ್ವಗಳನ್ನ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಭಗವಂತನೇ ಸರ್ವೋತ್ತಮ, ಈ ಜಗತ್ತು ಸತ್ಯ. ಜಗತ್ತು ಸತ್ಯ, ಓಕೆ. ಭೇದವೂ ಸತ್ಯ, ಜೀವರು ಅವನ ಅನುಚರರು, ಜೀವರಲ್ಲಿಯೇ ಉಚ್ಚ ನೀಚ ಭಾವವಿದೆ, ನೈಜ ಸುಖದ ಅನುಭವವೇ ಮುಕ್ತಿ. ಮುಕ್ತಿಗೆ ನಿರ್ಮಲವಾದ ಭಕ್ತಿಯೇ ಸಾಧನ. ಮತ್ತೆ 3 ಪ್ರಮಾಣಗಳಿವೆ. ಹಾಗೆ ಹರಿಯು ಕೇವಲ ವೇದಗಳಿಂದ ಮಾತ್ರ ತಿಳಿಯಲ್ಪಡುತ್ತಾನೆ. ಇವೇ ಆ 9 ಅಂಶಗಳು. ಕರೆಕ್ಟ್. ಆದ್ರೆ ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಅಂದ್ರೆ ಆ 2ನೇ ತತ್ವ, ಜಗತ್ತು ಸತ್ಯ ಅನ್ನೋ ನಿಲುವು. ಹೌದು, ನನಗೂ ಅದೇ ಅನಿಸ್ತು. ಸಾಮಾನ್ಯವಾಗಿ ಅಧ್ಯಾತ್ಮ ಅಂದ್ರೆ ಜಗತ್ತು ಒಂದು ಭ್ರಮೆ, ಇದೊಂದು ಮಾಯೆ, ನಾವು ಸಂಸಾರ ಬಿಟ್ಟು ಕಾಡಿಗೋಗ್ಬೇಕು ಅನ್ನೋ ಕಲ್ಪನೆ ನಮ್ಮಲ್ಲಿದೆ ಅಲ್ವಾ? ಅದೇ, ಈ ಸಿದ್ಧಾಂತದ ಪ್ರಾಯೋಗಿಕತೆ ವಾಸ್ತವಿಕ ಬದುಕಿನಿಂದ ಓಡಿ ಹೋಗೋ ಬದಲು ಇದು ನೈಜವಾದದ್ದು ಅಂತ ಒಪ್ಪಿಕೊಳ್ಳುತ್ತೆ. ಅಂದ್ರೆ ನಮ್ಮ ಸಂಬಂಧಗಳು, ನಮ್ಮ ಕೆಲ್ಸ ಎಲ್ಲವೂ ಸತ್ಯ. ಹೌದು. ಈ ಸಂಸಾರದ ನಡುವೆಯೇ ಇದ್ದುಕೊಂಡು ಭಕ್ತಿ ಮತ್ತೆ ಜ್ಞಾನದ ಮೂಲಕ ಮುಕ್ತಿನ, ಅಂದ್ರೆ ನೈಜ ಸುಖನ ಕಂಡುಕೊಳ್ಳೋ ಮಾರ್ಗನ ಇದು ತೋರಿಸುತ್ತೆ. ಇದು ನನಗೆ ತುಂಬಾ ಇಷ್ಟ ಆಯ್ತು. ಜಗತ್ತು ಸುಳ್ಳು ಅನ್ಕೊಂಡ್ರೆ ನಮಗೆ ಬದುಕುವ ಆಸಕ್ತಿನೇ ಹೊರಟೋಗುತ್ತೆ. ಸರಿ, ಆ 9 ತತ್ವಗಳಲ್ಲಿ 8ನೇ ತತ್ವ ಬಂದು 3 ಪ್ರಮಾಣಗಳು. ಹೌದು,
ಅದೇ ನಮ್ಮ ಇಂದಿನ ಇಡೀ ಚರ್ಚೆಯ ಕೇಂದ್ರಬಿಂದು. ಜೀವನದಲ್ಲಿ ಯಾವುದರಿಂದ ಸುಖ ಯಾವುದರಿಂದ ದುಃಖ ಅಂತ ನಿರ್ಧರಿಸೋಕೆ ನಮಗೆ ಆ ಸತ್ಯನ ಅಳಿಯೋ ಸಾಧನಗಳು ಬೇಕು. ಅದೇ ಈ ಪ್ರಮಾಣಗಳು. ಲೇಖನದ ಪ್ರಕಾರ ಇದರಲ್ಲಿ 3 ವಿಧ ಅಲ್ವಾ? ಕರೆಕ್ಟ್. ಮೊದಲನೇದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಅಂದ್ರೆ ನಾವು ಕಣ್ಣಾರೆ ನೋಡೋದ್ ತಾನೆ. ಕೇವಲ ಕಣ್ಣು ಮಾತ್ರ ಅಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ, ಈ 5 ಇಂದ್ರಿಯಗಳ ಮೂಲಕ ನಾವು ನೇರವಾಗಿ ಪಡೆದುಕೊಳ್ಳೋ ಜ್ಞಾನ. ಓಕೆ, ಅಂದ್ರೆ ನಾನು ಬೆಳಗ್ಗೆ ಸೂರ್ಯ ಹುಟ್ಟೋದ್ನ ನೋಡ್ತೀನಿ, ಮಳೆ ಬಂದಾಗ ಮಣ್ಣಿನ ವಾಸನೆ ಅಗ್ರಾಣಿಸ್ತೀನಿ, ಇದೂ ಪ್ರತ್ಯಕ್ಷ. ಹೌದು, ನಾವು ಪ್ರತಿದಿನ ಹೆಚ್ಚಾಗಿ ಅವಲಂಬಿಸಿರೋದು ಇದನ್ನೇ. ಆದ್ರೆ ಒಂದು ನಿಮಿಷ, ನನ್ನ ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಆಗಿರೋಕ್ ಸಾಧ್ಯ ಇದೆಯಾ? ನಮ್ಮ ಇಂದ್ರಿಯಗಳಿಗೂ ಒಂದು ಮಿತಿ ಇದೆಯಲ್ವಾ? ಖಂಡಿತ ಇದೆ. ಈಗ ನಾವು ಮರುಭೂಮಿಗೆ ಹೋದ್ರೆ ದೂರದಲ್ಲಿ ನೀರು ಇದ್ದ ಹಾಗೆ ಕಾಣತ್ತೆ, ಆದ್ರೆ ಹತ್ರ ಹೋದ್ರೆ ಅದು ಬರೀ ಮರಳು, ಬಿಸಿಲುಗುದ್ರೆ. ಹೌದು, ಕಣ್ಣುಗಳು ನಮ್ಮನ್ನೇ ವಂಚಿಸುತ್ತವೆ. ಅಥವಾ ಕತ್ತಲೆಯಲ್ಲಿ ಬಿದ್ದಿರೋ ಹಗ್ಗನ ನೋಡಿ ಹಾವು ಅಂತ ಬೆಚ್ಚಿ ಬೀಳ್ತೀವಿ. ಮಿಖರವಳಿ ಹೇಳಿದ್ರಿ. ನಮ್ಮ ಇಂದ್ರಿಯಗಳು ಕೆಲವೊಮ್ಮೆ ದೋಷಪೂರಿತ ಆಗಿರಬಹುದು. ಪರಿಸರದ ಪ್ರಭಾವದಿಂದ ನಮಗೆ ತಪ್ಪು ಮಾಹಿತಿ ಸಿಗಬಹುದು. ಅಂದ್ರೆ ಕೇವಲ ಪ್ರತ್ಯಕ್ಷ ಪ್ರಮಾಣನ ನಂಬಿದ್ರೆ ನಾವು ಎಡವ್ತೀವಿ ಅಂತಾಯ್ತು. ಅದಕ್ಕೆ ನಮ್ಗೆ 2ನೇ ಪ್ರಮಾಣದ ಅಗತ್ಯ ಬರೋದು. ಅದೇ ಅನುಮಾನ ಪ್ರಮಾಣ. ಅನುಮಾನ ಅಂದ್ರೆ ಡೌಟ್ ಪಡೋದಾ? ಅಲ್ಲ. ಸಂಸ್ಕೃತದಲ್ಲಿ ಅನುಮಾನ ಅಂದ್ರೆ ತರ್ಕಬದ್ಧವಾಗಿ ಊಹಿಸೋದು, ಲಾಜಿಕ್ ಬಳಸೋದು. ಓ, ಲಾಜಿಕ್. ಓಕೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದಾ? ಇದರ ಅತ್ಯಂತ ಪ್ರಸಿದ್ಧ ಉದಾಹರಣೆ ಅಂದ್ರೆ ಬೆಟ್ಟ ಮತ್ತೆ ಹೊಗೆಯ ದೃಷ್ಟಾಂತ. ನೀವು ದೂರದ ಬೆಟ್ಟನ ನೋಡ್ತಾ ಇದ್ದೀರಾ, ಅಲ್ಲಿಂದ ಹೊಗೆ ಬರ್ತಾ ಇರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರತ್ಯಕ್ಷವಾಗಿ ಹೊಗೆ ಕಾಣಿಸ್ತಿದೆ, ಆದ್ರೆ ಬೆಂಕಿ ಕಾಣಿಸ್ತಿಲ್ಲ. ಕರೆಕ್ಟ್. ಆದ್ರೂ ನಿಮ್ಮ ಬುದ್ಧಿ ತಕ್ಷಣವೇ ಒಂದು ತೀರ್ಮಾನಕ್ಕೆ ಬರುತ್ತೆ, ಹೊಗೆ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರ್ಲೇಬೇಕು ಅಂತ. ಹೌದು, ಅದು ತರ್ಕ. ಹಿಂದಿನ ಅನುಭವಗಳನ್ನ ಆಧರಿಸಿ ಲಾಜಿಕ್ ಮೂಲಕ ಕಣ್ಣಿಗೆ ಕಾಣದ ಸತ್ಯನ ಕಂಡ್ಕೊಳ್ಳೋ ವಿಧಾನ ಇದು. ಸರಿ, ಇಲ್ಲಿವರೆಗೆ ಅರ್ಥ ಆಯ್ತು. ಇಂದ್ರಿಯಗಳಿಂದ ನೋಡ್ತೀವಿ, ಅದು ಪ್ರತ್ಯಕ್ಷ. ಬುದ್ಧಿಯಿಂದ ತರ್ಕಿಸ್ತೀವಿ, ಅದು ಅನುಮಾನ. ಹೌದು. ಆದ್ರೆ ಈ ಲೇಖನದಲ್ಲಿ ಹೇಳೋ 3ನೇ ಪ್ರಮಾಣ ಇದೆಯಲ್ಲ, ಆಗಮ ಪ್ರಮಾಣ, ಅಂದ್ರೆ ಆಪ್ತವಾಕ್ಯ ಅಥವಾ ಅಧಿಕೃತ ಮೂಲಗಳಿಂದ ಪಡೆಯೋ ಜ್ಞಾನ. ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಲೇಬೇಕು. ಓಹೋ, ಖಂಡಿತ, ಮುಕ್ತವಾಗಿ ಕೇಳಿ. ನೋಡಿ, ನನ್ನ ಕಣ್ಣಾರೆ ಕಂಡಿದ್ದನ್ನ ನಾನು ನಂಬ್ತೀನಿ, ಅಥವಾ ನನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಲಾಜಿಕ್ ಬಳಸಿ ಸತ್ಯ ಕಂಡುಕೊಳ್ತೀನಿ. ಅದು ಬಿಟ್ಟು ನಾನು ಬೇರಾರದೋ ಆಗಮನ ಅಥವಾ ಯಾವುದೋ ಹಳೆ ಗ್ರಂಥನ ಯಾಕೆ ನಂಬೇಕು? ಇದು ತುಂಬಾ ಜನರಿಗೆ ಬರೋ ಪ್ರಶ್ನೆ ಅಲ್ವಾ? ಅವ್ರು ಹೇಳಿದ್ದೆ ಸತ್ಯ ಅಂತ ಒಪ್ಕೊಳ್ಳೋದು ಒಂದು ರೀತಿಯಲ್ಲಿ ಕುರುಡು ನಂಬಿಕೆ ಆಗಲ್ವಾ? ನನ್ನ ಸ್ವಂತ ವಿಚಾರ ಶಕ್ತಿಗೆ ಬೆಲೆ ಇಲ್ವಾ? ಇದನ್ನ ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ನಿಮ್ಮ ದೈನಂದಿನ ಜೀವನದಲ್ಲೂ ನೀವು ಬರೀ ಪ್ರತ್ಯಕ್ಷ ಮತ್ತೆ ಅನುಮಾನ ಪ್ರಮಾಣನ ಮಾತ್ರ ನಂಬಲ್ಲ. ಹೌದಾ? ಹೇಗೆ? ಈಗ ನಿಮ್ಗೆ ಜ್ವರ ಬರುತ್ತೆ ಅನ್ಕೊಳ್ಳಿ, ನೀವು ಡಾಕ್ಟರ್ ಹತ್ರ ಹೋಗ್ತೀರಾ. ಅವರು ಒಂದು ಔಷಧಿ ಬರ್ಕೊಡ್ತಾರೆ. ಅದನ್ನ ನೀವು ಮೆಡಿಕಲ್ ಶಾಪಿಂದ ತಂದು ನೇರವಾಗಿ ನುಂಗ್ತೀರಾ ಅಲ್ವಾ? ಹೌದು, ನುಂಗ್ತೀನಿ. ಆ ಮಾತ್ರೆ ಯಾವ ರಾಸಾಯನಿಕಗಳಿಂದ ಆಗಿದೆ, ಅದು ನಿಮ್ಮ ದೇಹದೊಳಗೋಗಿ ಸೆಲ್ಸ್ ಮೇಲೆ ಹೇಗೆ ಕೆಲ್ಸ ಮಾಡುತ್ತೆ ಅಂತ ನೀವು ಲ್ಯಾಬ್ಗೋಗಿ ಮೈಕ್ರೋಸ್ಕೋಪ್ ಇಟ್ಟು ಪರೀಕ್ಷೆ ಮಾಡ್ತೀರಾ? ಇಲ್ಲ. ಡಾಕ್ಟರ್ ಕೊಟ್ಟಿದ್ದಾರೆ, ಗುಣ ಆಗತ್ತೆ ಅಂತ ನಂಬಿ ತಗೊಳ್ತೀನಿ. ಅದೇ ನೋಡಿ, ಅಲ್ಲಿ ನೀವು ನಿಮ್ಮ ಕಣ್ಣುಗಳನ್ನ ಅಂದ್ರೆ ಪ್ರತ್ಯಕ್ಷನಾಗ್ಲಿ ನಿಮ್ಮ ತರ್ಕನಾಗ್ಲಿ ಬಳಸಿರಲ್ಲ. ಆ ವಿಷಯದಲ್ಲಿ ಪರಿಣಿತರಾದ ವೈದ್ಯರ ಮಾತನ್ನ ಆಪ್ತವಾಕ್ಯ ಅಂತ ನೀವು ನಂಬಿದೀರಾ. ಆಪ್ತ ಅಂದ್ರೆ ನಿಮಗೆ ಹಿತ ಬಯಸುವ ಮತ್ತೆ ಆ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಇರೋ ವ್ಯಕ್ತಿ. ಮಗು ಸ್ಕೂಲ್ನಲ್ಲಿ ಟೀಚರ್ ಹೇಳ್ಕೊಟ್ಟ ಪಾಠನ ನಂಬಿ ಕಲಿಯೋದು ಇದೇ ಆಗಮ ಪ್ರಮಾಣ. ವಾವ್! ಆ ಡಾಕ್ಟರ್ ಉದಾಹರಣೆ ನಿಜಕ್ಕೂ ಯೋಚನೆ ಮಾಡುವಂತ ಇದೆ. ಆದ್ರೆ ಇಲ್ಲೊಂದು ಸಣ್ಣ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಆ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ರೆ ಅಥವಾ ಅವರು ಓದಿದ ಪುಸ್ತಕನೇ ಹಳೆಯದಾಗಿದ್ರೆ ಲೌಕಿಕ ಜಗತ್ತಿನಲ್ಲಿ ನಾವು ನಂಬೋ ಈ ಆಪ್ತರು ಕೂಡ ತಪ್ಪು ಮಾಡ್ಬೋದಲ್ವಾ? ಬಹಳ ಅದ್ಭುತವಾದ ಪ್ರಶ್ನೆ. ನೀವು ಕೇಳಿದ್ದು 100ಕ್ಕೆ 100 ಸರಿ. ಲೌಕಿಕ ಜಗತ್ತಿನ ಆಪ್ತರು ಖಂಡಿತ ತಪ್ಪು ಮಾಡಬಹುದು. ಮತ್ತೆ ಅವ್ರನ್ನ ಹೇಗೆ ನಂಬೋದು? ಹಾಗಾಗಿಯೇ ಲೌಕಿಕ ಜಗತ್ತಿನ ಸಣ್ಣ ಪುಟ್ಟ ವಿಷಯಗಳಿಗೆ ನಮ್ಮ ಇಂದ್ರಿಯಗಳು ಮತ್ತೆ ತರ್ಕ ಸಾಲಲ್ಲ ಅಂದಮೇಲೆ ಭೌತಿಕ ಜಗತ್ತನ್ನ ಮೀರಿದ ವಿಷಯಗಳನ್ನ ಅರಿಯೋಕೆ ನಮ್ಮ ಸೀಮಿತ ಇಂದ್ರಿಯಗಳು ಹೇಗೆ ಶಕ್ತವಾಗುತ್ತೆ? ಭೌತಿಕ ಜಗತ್ತನ್ನ ಮೀರಿದ ವಿಷಯಗಳು ಅಂದ್ರೆ ಪರಮಾತ್ಮನ ಸ್ವರೂಪ, ಜೀವಾತ್ಮನ ಗುಟ್ಟು ಇವೆಲ್ಲನಾ? ಹೌದು. ಇಂತಹ ಅಗಾಧವಾದ ಆಧ್ಯಾತ್ಮಿಕ ಸತ್ಯನ ಅರಿಯೋಕೆ ನಮಗೆ ದೋಷರಹಿತವಾದ ಅಂದ್ರೆ ಎಂದಿಗೂ ಸುಳ್ಳಾಗದ
ಪರಮ ವಾಕ್ಯಗಳೇ ಆಧಾರ ಬೇಕಾಗತ್ತೆ. ಅಂದ್ರೆ ಲೌಕಿಕ ಡಾಕ್ಟರ್ ತಪ್ಪು ಮಾಡ್ಬೋದು, ಆದ್ರೆ ಆಧ್ಯಾತ್ಮಿಕ ರಹಸ್ಯಗಳನ್ನ ಬಿಡಿಸೋಕೆ ನಮ್ಗೆ ಪರ್ಫೆಕ್ಟ್ ಆದ ಆಪ್ತವಾಕ್ಯಗಳು ಬೇಕು. ನಿಖರವಾಗಿ. ಹಾಗಾದ್ರೆ ಆ ಅತಿದೊಡ್ಡ ದೋಷರಹಿತವಾದ ಆಗಮ ಪ್ರಮಾಣ ಯಾವುದು? ಈ ಕೃತಿ ಅತ್ಯಂತ ಸ್ಪಷ್ಟವಾಗಿ ವೇದಗಳ ಕಡೆ ಬೊಟ್ಟು ಮಾಡುತ್ತೆ. ಹೌದು, ವೇದಗಳೇ ಆ ಪರಮ ಆಗಮ. ಆದ್ರೆ ಈ ಲೇಖನದ ಪ್ರಕಾರ ವೇದಗಳು ಅಪೌರುಷೇಯ, ಅಂದ್ರೆ ಇವು ಯಾವುದೇ ಮನುಷ್ಯನಿಂದ ರಚಿತವಾದದ್ದಲ್ಲ ಅಂತ ಹೇಳುತ್ತೆ. ಹೌದು, ಅಪೌರುಷೇಯ ಅಂದ್ರೆ ಯಾವುದೇ ಪುರುಷನಿಂದ ಅಂದ್ರೆ ಜೀವಿಯಿಂದ ಸೃಷ್ಟಿಯಾದದ್ದಲ್ಲ. ಕ್ಷಮಿಸಿ, ಇಲ್ಲಿ ನನಗೆ ಮತ್ತೆ ಗೊಂದಲ ಆಗ್ತಿದೆ. ಮನುಷ್ಯರು ಬರ್ದಿಲ್ಲ ಅಂದ್ರೆ ಆ ವೇದಗಳು ಆಕಾಶದಿಂದ ಪುಸ್ತಕದ ರೂಪದಲ್ಲಿ ಕೆಳಗೆ ಮಿತ್ತ? ಇದನ್ನು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಖಂಡಿತ ಆಕಾಶದಿಂದ ಬಿದ್ದಿಲ್ಲ. ಇದನ್ನ ನಾವು ವಿಜ್ಞಾನದ ಆವಿಷ್ಕಾರಗಳ ಮೂಲಕ ಅರ್ಥ ಮಾಡ್ಕೋಬಹುದು. ಹೇಗೆ? ಈಗ ಗುರುತ್ವಾಕರ್ಷಣೆಯ ಶಕ್ತಿ ಅಂದ್ರೆ ಗ್ರಾವಿಟಿನ ಐಸಾಕ್ ನ್ಯೂಟನ್ ಕಂಡಿಡ್ದ ಅಲ್ವಾ? ಹೌದು. ಆದ್ರೆ ನ್ಯೂಟನ್ ಆ ಶಕ್ತಿನ ಸೃಷ್ಟಿ ಮಾಡ್ದ್ನಾ? ಇಲ್ಲ, ಅದು ಮೊದಲೇ ಈ ಬ್ರಹ್ಮಾಂಡದಲ್ಲಿತ್ತು. ಅವನು ಕೇವಲ ಅದನ್ನ ಅರಿತುಕೊಂಡ, ದರ್ಶನ ಮಾಡ್ದ. ಓಹೋ. ಅದೇ ರೀತಿ ವೇದಗಳೆಂಬ ಶಬ್ದರಾಶಿ, ಮಂತ್ರಗಳು ಅನಾದಿ ಕಾಲದಿಂದಲೂ ಈ ಬ್ರಹ್ಮಾಂಡದಲ್ಲಿ ಅಸ್ತಿತ್ವದಲ್ಲಿವೆ. ಪ್ರಾಚೀನ ಋಷಿಮುನಿಗಳು ತಮ್ಮ ಕಠಿಣ ತಪಸ್ಸಿನ ಮೂಲಕ ಆ ಮಂತ್ರಗಳನ್ನ ಸಾಕ್ಷಾತ್ಕರಿಸಿಕೊಂಡ್ರು. ಅಂದ್ರೆ ಅವರು ಮಂತ್ರಗಳನ್ನ ದರ್ಶನ ಮಾಡಿದ್ರು, ಸೃಷ್ಟಿ ಮಾಡಿದ್ದಲ್ಲ. ಕರೆಕ್ಟ್. ಹಾಗಾಗಿ ಅವರನ್ನ ಮಂತ್ರಗಳ ದೃಷ್ಟಾರರು ಅಂತಾರೆ ಹೊರತು ಕರ್ತಾರರು ಅನ್ನಲ್ಲ. ಈಗ ಇದು ತುಂಬಾ ಸ್ಪಷ್ಟ ಆಯಿತು. ವೇದಗಳು ಮನುಷ್ಯರ ಸೀಮಿತ ಬುದ್ಧಿಯಿಂದ ಹುಟ್ಟಿದ್ದಲ್ಲ, ಅವು ಬ್ರಹ್ಮಾಂಡದ ನಿಯಮಗಳಷ್ಟೇ ಸತ್ಯ. ಹೌದು, ಆದ್ರೆ ವೇದಗಳ ಜ್ಞಾನರಾಶಿ ಅನಂತವಾದದ್ದು. ನಿಜ. ಒಬ್ಬ ಮನುಷ್ಯನ ಸೀಮಿತ ಆಯಸ್ಸಿನಲ್ಲಿ ಇಡೀ ವೇದರಾಶಿನ ಓದಿ ಮುಗ್ಸಕ್ಕಾಗತ್ತಾ? ಅಸಾಧ್ಯ ಅಲ್ವಾ? ಅಸಾಧ್ಯವೇ ಸರಿ. ಹಾಗಾಗಿಯೇ ಶ್ರೀ ವೇದವ್ಯಾಸರು ಆ ಅನಂತವಾದ ವೇದರಾಶಿನ ಮನುಷ್ಯರಿಗೆ ಅರ್ಥ ಆಗುವಂತೆ ವಿಂಗಡಣೆ ಮಾಡಿದ್ರು. ಹೌದು, ಅವರು ಅದನ್ನ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವವೇದ ಅಂತೆ 4 ಭಾಗಗಳಾಗಿ ಮಾಡಿದ್ರು. ಒಂದು ರೀತಿಲಿ ವ್ಯಾಸರು ಒಂದು ಬೃಹತ್ ಕಾಸ್ಮಿಕ್ ಡೇಟಾನ ನಮಗೆ ಅರ್ಥ ಆಗೋ ಹಾಗೆ 4 ಫೋಲ್ಡರ್ಗಳಲ್ಲಿ ಹಾಕಿದ ಚೀಫ್ ಎಡಿಟರ್ ಇದ್ದ ಹಾಗೆ. ಭಲೇ ಒಳ್ಳೆ ಹೋಲಿಕೆ. ಆದ್ರೆ ಕೇವಲ ವಿಂಗಡಣೆ ಮಾಡಿದ್ದಷ್ಟೇ ಅಲ್ಲ, ಪ್ರತಿಯೊಂದು ವೇದದ ಒಳಗೂ ಮತ್ತೆ 4 ಅದ್ಭುತವಾದ ಸ್ತರಗಳಿವೆ, ಅಂದ್ರೆ ಲೇಯರ್ಸ್ ಇವೆ. ಹೌದು, ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಮೊದಲನೆಯದು ಸಂಹಿತೆ, ಎರಡನೆಯದು ಬ್ರಾಹ್ಮಣ, ಮೂರನೆಯದು ಆರಣ್ಯಕ ಮತ್ತೆ 4ನೆಯದು ಉಪನಿಷತ್ತು. ದಯವಿಟ್ಟು ಈ 4 ಪದಗಳ ಅರ್ಥನ ಸ್ವಲ್ಪ ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀರಾ? ಖಂಡಿತ. ಇದನ್ನ ನಾವು ಒಂದು ಮರ ಬೆಳೆಯೋ ಪ್ರಕ್ರಿಯೆಗೆ ಅಥವಾ ಕೃಷಿಗೆ ಹೋಲಿಸಬಹುದು. ಓಕೆ, ಕೃಷಿ. ಮೊದಲನೇದು ಸಂಹಿತೆ. ಇದು ಮಂತ್ರಗಳ ಮೂಲ ಭಾಗ, ಬೀಜ ಬಿತ್ತಿದ ಹಾಗೆ. ಇದು ಬರೀ ಶಬ್ದ. ಸರಿ, ಬೀಜ ಆಯ್ತು. ಎರಡನೆಯದು ಬ್ರಾಹ್ಮಣ. ಈ ಮಂತ್ರಗಳನ್ನ ಬಳಸಿ ಯಜ್ಞ ಯಾಗಾದಿ ಕರ್ಮಗಳನ್ನ ಹೇಗೆ ಮಾಡಬೇಕು ಅಂತ ವಿವರಿಸೋ ಭಾಗ. ಅಂದ್ರೆ ಆ ಬಿತ್ತಿದ ಬೀಜಕ್ಕೆ ನೀರು ಹಾಕಿ ಪೋಷಿಸೋ ಕ್ರಿಯೆ ಅಲ್ವಾ? ಕರೆಕ್ಟ್. ಮೂರನೇದು ಆರಣ್ಯಕ. ಕಾಡಿನ ಏಕಾಂತದಲ್ಲಿ ಕೂತು ಮಾಡೋ ಆಳವಾದ ಚಿಂತನೆ. ಬರೀ ಆಚರಣೆ ಮಾಡಿದ್ರೆ ಸಾಲ್ದು, ಅದರ ಹಿಂದಿನ ತತ್ವ ಏನು ಅಂತ ಆಲೋಚಿಸೋದು. ಇದು ಮರ ರೆಂಬೆ ಕೊಂಬೆಗಳಾಗಿ ವಿಸ್ತಾರ ಆಗೋ ಹಂತ. ಎಕ್ಸಲೆಂಟ್. ಮತ್ತೆ ಕೊನೆಯದು ಉಪನಿಷತ್. ಉಪನಿಷತ್. ಇದು ಪರಬ್ರಹ್ಮ ಸ್ವರೂಪನ ಸಾಕ್ಷಾತ್ಕಾರ ಮಾಡಿಸೋ ಜ್ಞಾನದ ಭಾಗ. ಇದು ಆ ಮರದಲ್ಲಿ ಬಿಟ್ಟ ಮಾಗಿದ ಹಣ್ಣು. ಎಂಥ ಅದ್ಭುತವಾದ ವಿಕಾಸ ಇದು. ಮಂತ್ರ ಪಠಣೆಯಿಂದ ಶುರುವಾಗಿ ಆಚರಣೆಗೆ ಬಂದು, ಅಲ್ಲಿಂದ ಏಕಾಂತದ ಚಿಂತನೆಗೆ ತಿರುಗಿ, ಕೊನೆಗೆ ಶುದ್ಧ ಜ್ಞಾನವಾಗಿ ಅರುಳೋದು. ಹೌದು, ಇದು ಮನುಷ್ಯನ ಪ್ರಜ್ಞೆ ಹೇಗೆ ವಿಕಾಸ ಆಗುತ್ತೆ ಅನ್ನೋದಕ್ಕೆ ನಮ್ಮ ಪ್ರಾಚೀನರು ಕೊಟ್ಟಿರೋ ಬೆಸ್ಟ್ ಸೈಕಾಲಜಿಕಲ್ ಮ್ಯಾಪ್ ಇದ್ದಾಗೆ. ನಿಜಕ್ಕೂ ಹೌದು. ಸರಿ, ಈ ವೇದಗಳೆಂಬ ಬೃಹತ್ ಸಾಗರನ, ಆ ಆಗಮ ಪ್ರಮಾಣನ ನಾವು ಒಪ್ಕೊಂಡ್ನಿ. ಆದರೆ ಈ ಲೇಖನದ ಶೀರ್ಷಿಕೆಯೇ ಬ್ರಹ್ಮಸೂತ್ರವೋ ಆಗಮ ಪ್ರಮಾಣಬೇಕೇ ಅಂತ ಇದೆಯಲ್ಲ? ಹೌದು, ವೇದಗಳು ಆಲ್ರೆಡಿ ಇರುವಾಗ ಬ್ರಹ್ಮಸೂತ್ರ ಯಾಕೆ ಬೇಕು ಅಂತ ನಿಮ್ಮ ಪ್ರಶ್ನೆ. ಅದೇ, ವೇದಗಳಿರುವಾಗ ಬ್ರಹ್ಮಸೂತ್ರ ಹೇಗೆ ಅತ್ಯುನ್ನತ ಸ್ಥಾನದಲ್ಲಿ ನಿಲ್ಲುತ್ತೆ? ಇದು ಈ ಚರ್ಚೆಯ ನಿರ್ಣಾಯಕ ಘಟ್ಟ. ವೇದಗಳು ಅತ್ಯಂತ ವಿಸ್ತಾರವಾಗಿವೆ. ಒಂದೆಡೆ ಕರ್ಮನ ಹೊಗಳಿದ್ರೆ ಇನ್ನೊಂದೆಡೆ ಜ್ಞಾನನ ಹೊಗಳುತ್ತೆ. ಸಾಮಾನ್ಯ ಮನುಷ್ಯನಿಗೆ ಇದು ಖಂಡಿತ ಗೊಂದಲ ಮೂಡಿಸ್ತು. ಆ ಇಡೀ ವೇದರಾಶಿಯ ಅರ್ಥನ, ಅದರಲ್ಲಿ ಅಡಗಿರೋ ತಾರ್ಕಿಕ ಎಳೆಗಳನ್ನ ಒಂದು ದಾರದಲ್ಲಿ ಪೋಣಿಸೋ ಕೆಲಸನ ಬ್ರಹ್ಮಸೂತ್ರ ಮಾಡುತ್ತೆ. ಅದೇ ಒಂದು ಗ್ರಂಥನ ಪರಮ ಪ್ರಮಾಣ ಅಥವಾ ಪರಮ ಆಪ್ತವಾಕ್ಯ ಅಂತ ಕರಿಬೇಕಾದ್ರೆ ಅದಕ್ಕೆ ಕೆಲವು ಕಠಿಣ ಷರತ್ತುಗಳಿವೆ. ಹೌದು, ನಾನು ಓದಿದೆ. ಗ್ರಂಥಕರ್ತನಿಗೆ ವಿಷಯದ ಸ್ಪಷ್ಟ ಅರಿವಿರಬೇಕು
ಮತ್ತೆ ಆತನಲ್ಲಿ ವಂಚನೆಯಾಗಲಿ ಸ್ವಾರ್ಥ ಆಗಲಿ ಇರಬಾರ್ದು ಅಂತ ಲೇಖನ ಹೇಳುತ್ತೆ. ಕರೆಕ್ಟ್. ಬ್ರಹ್ಮಸೂತ್ರನ ರಚಿಸಿದವರು ಶ್ರೀ ವೇದವ್ಯಾಸರು. ಪರಾಶರ ಮುನಿ ಮತ್ತೆ ಸತ್ಯವತಿಯ ಗರ್ಭದಲ್ಲಿ ಜನಿಸಿದ ವ್ಯಾಸರು ಸ್ವತಃ ಶ್ರೀಹರಿಯ ಅವತಾರ. ಈ ಕೃತಿಯಲ್ಲಿ ವಿವರಿಸಿರೋ ಹಾಗೆ ಅವರಲ್ಲಿ ಜ್ಞಾನ, ಬಲ, ಐಶ್ವರ್ಯ, ವೀರ್ಯ, ಶಕ್ತಿ ಮತ್ತು ತೇಜಸ್ಸು ಅನ್ನೋ 6 ಗುಣಗಳು ಅಂದ್ರೆ ಷಡ್ಗುಣಗಳು ಪರಿಪೂರ್ಣವಾಗಿ ತುಂಬಿತ್ತು. ಹೌದು. ಒಬ್ಬ ಗ್ರಂಥಕರ್ತ ಪರಿಪೂರ್ಣನಾಗಿದ್ದಾಗ ಮಾತ್ರ ಆತನಿಂದ ಹೊರಬರೋ ಕೃತಿ ಎಲ್ಲ ಕಾಲಕ್ಕೂ ಸಲ್ಲುವ ಸತ್ಯನ ಒಳಗೊಂಡಿರೋಕೆ ಸಾಧ್ಯ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಕೃತಿನ ಬರೆಯೋಕೆ ಜ್ಞಾನ ಬೇಕು, ಸರಿ. ಅದೇ ಇಲ್ಲಿ ಬಲ ಅಂದ್ರೆ ಸ್ಟ್ರೆಂತ್ ಅಥವಾ ವೀರ್ಯ, ತೇಜಸ್ಸು ಯಾಕ್ಬೇಕು? ಒಂದು ಪುಸ್ತಕ ಬರೆಯೋಕೆ ದೈಹಿಕ ಅಥವಾ ಮಾನಸಿಕ ಬಲದ ಅಗತ್ಯ ಏನಿದೆ? ಇದು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳ ಅಲ್ಲ. ಪರಮಸತ್ಯನ ಹೇಳೋದು ಕಷ್ಟದ ಕೆಲ್ಸ. ನೀವು ಸತ್ಯ ಹೇಳಿದಾಗ ಸಮಾಜ ನಿಮ್ಮನ್ನ ವಿರೋಧಿಸಬಹುದು. ಹೌದು, ನಿಂದನೆ ಎದುರಾಗ್ಬೋದು. ಅಂತಹ ಟೈಮ್ನಲ್ಲಿ ಸತ್ಯನ ಯಾವುದೇ ಮುಚ್ಚುಮರೆಯಲ್ದಿ ನಿರ್ಭಯವಾಡಿ ಹೇಳೋಕೆ ಅಪಾರವಾದ ಆಂತರಿಕ ಬಲ ಮತ್ತು ವೀರ್ಯ ಬೇಕಾಗತ್ತೆ. ಓಹೋ, ಜನಪ್ರಿಯತೆಗೆ ಬಲಿಯಾಗದೆ ಸತ್ಯದ ಪರವಾದಿ ನಿಲ್ಲೋ ತೇಜಸ್ಬೇಕು. ಎಕ್ಸಾಕ್ಟ್ಲಿ. ವ್ಯಾಸರ್ಲಿ ಆ ಷಡ್ಗುಣಗಳು ಇದ್ದಿದ್ರಿಂದಲೇ ಬ್ರಹ್ಮಸೂತ್ರ ಯಾವುದೇ ಲೌಕಿಕ ಅಂಜಿಕೆಯಿಲ್ದ ಪರಮಸತ್ಯ ಆಯಿತು. ಅದು 100ಕ್ಕೆ 100 ಸತ್ಯ. ಸತ್ಯ ಹೇಳೋಕೆ ಧೈರ್ಯ ಬೇಕೇ ಬೇಕು. ಆದ್ರೆ ಈ ಲೇಖನದಲ್ಲಿ ನನ್ನನ್ನ ಕಾಡ್ತಾ ಇರೋ ಮತ್ತೊಂದು ಷರತ್ತು ಇದೆ. ಏನದು? ಬರೆಯೋನು ಪರಿಪೂರ್ಣ ಆಗಿರಬೇಕು, ಸರಿ. ಆದ್ರೆ ಕಲಿಯುವ ಶಿಷ್ಯನಿಗೂ ಆ ಜ್ಞಾನ ಪಡೆಯೋ ಅರ್ಹತೆ ಇರಬೇಕು ಅಂತ ಹೇಳಿದಾರಲ್ಲ. ಜ್ಞಾನ ಅನ್ನೋದು ಎಲ್ರಿಗೂ ಮುಕ್ತವಾಗಿರ್ಬೇಕಲ್ವಾ? ಶಿಷ್ಯನಿಗೆ ಇಂತಿಷ್ಟೇ ಅರ್ಹತೆ ಇರಬೇಕು ಅಂತ ಗಡಿ ಹಾಕೋದು ಜ್ಞಾನನ ಕೆಲವರಿಗೆ ಮಾತ್ರ ಸೀಮಿತ ಮಾಡೋತರ, ಅಂದ್ರೆ ಒಂದ್ ರೀತಿಯ ಗೇಟ್ ಕೀಪಿಂಗ್ ತರ ಕಾಣಲ್ವಾ? ಇದು ಒಂದು ಪ್ರಮುಖವಾದ ಪ್ರಶ್ನೆ ಹುಟ್ಟಾಕುಟ್ಟೆ. ಆಧುನಿಕ ದೃಷ್ಟಿಕೋನದಿಂದ ನೋಡಿದಾಗ ಇದು ಗೇಟ್ ಕೀಪಿಂಗ್ ತರ ಕಾಣೋದು ಸಹಜ. ಆದ್ರೆ ಇಲ್ಲಿ ಅರ್ಹತೆ ಅಂದ್ರೆ ವ್ಯಕ್ತಿಯ ಜಾತಿ, ಹಣ ಅಥವಾ ಅಂತಸ್ತಿನ ಬಗ್ಗೆ ಹೇಳ್ತಾ ಇಲ್ಲ. ಮತ್ ಯಾವುದ್ರ ಬಗ್ಗೆ ಹೇಳ್ತಿದೆ? ಅದು ಆತನ ಮಾನಸಿಕ ಸ್ಥಿತಿಯ ಬಗ್ಗೆ ಹೇಳ್ತಿದೆ. ಜ್ಞಾನದ ವರ್ಗಾವಣೆ ಅನ್ನೋದು ಕೇವಲ ಗುರುವಿನಿಂದ ಶಿಷ್ಯನಿಗೆ ಹರಿಯೋ ಏಕಮುಖ ಪ್ರಕ್ರಿಯೆ ಅಲ್ಲ ತಾನೇ. ನಾವು ಮೊದ್ಲೇ ಕೃಷಿಯ ಉದಾಹರಣೆ ತಗೊಂಡ್ವಿ ಅಲ್ವಾ? ಅದನ್ನೇ ಇಲ್ಲಿಗೂ ಅನ್ವಯಿಸೋಣ. ಅಂದ್ರೆ ಮಣ್ಣು ಮತ್ತೆ ಬೀಜದ ಉದಾಹರಣೆನಾ? ಹೌದು. ಬೀಜ ಎಷ್ಟೇ ಉತ್ತಮವಾಗಿರ್ಲಿ, ಅಂದ್ರೆ ಬ್ರಹ್ಮಸೂತ್ರದಂತಹ ಪರಮ ಪ್ರಮಾಣವೇ ಆಗಿರ್ಲಿ, ಅದ್ನ ಬಿತ್ತು ಮಣ್ಣು ಗಟ್ಟಿಯಾಗಿ ಕಲ್ಲು ಬಂಡೆಗಳಿಂದ ತುಂಬಿದ್ರೆ ಆ ಬೀಜ ಮೊಳಕೆ ಒಡೆಯುತ್ತಾ? ಖಂಡಿತ ಇಲ್ಲ. ಮಣ್ಣನ್ನ ಉತ್ತು ಹದ ಮಾಡಿ ಮೆದುಗೊಳಿಸಿದಾಗ ಮಾತ್ರ ಅದು ಬೀಜನ ಸ್ವೀಕರಿಸುತ್ತೆ. ಇಲ್ಲಿ ಕಲ್ಲು ಬಂಡೆ ಅಂದ್ರೆ ಅಹಂಕಾರ ಮತ್ತು ಪೂರ್ವಾಗ್ರಹಗಳಿಂದ ತುಂಬಿದ ಮನಸ್ಸು. ಓ, ಈಗ ಅರ್ಥ ಆಗ್ತಿದೆ. ಎಷ್ಟೇ ದೊಡ್ಡ ಗುರು ಇರ್ಲಿ, ಶಿಷ್ಯನ ಮನಸ್ಸಲ್ಲಿ ನನಗೆಲ್ಲ ಗೊತ್ತು ಅನ್ನೋ ಅಹಂಕಾರ ಇದ್ರೆ ಆ ಜ್ಞಾನ ತಲೆಗೆ ಹೋಗಲ್ಲ. ಜ್ಞಾನನ ಪಡೆಯೋಕೆ ಮುಕ್ತವಾದ ಮನಸ್ಸು ಮತ್ತೆ ಸ್ವೀಕರಿಸೋ ಗುಣ ಅಂದ್ರೆ ರಿಸೆಪ್ಟಿವಿಟಿ ಬೇಕೇ ಬೇಕು. ಆ ಮಣ್ಣನ್ನ ಹದಗೊಳಿಸೋ ಪ್ರಕ್ರಿಯೆನೇ ಇಲ್ಲಿ ಅರ್ಹತೆ ಅಂತ ಕರೆದಿದಾರಲ್ವಾ? ಎಂಥ ಸುಂದರವಾದ ವಿವರಣೆ. ತುಂಬಿದ ಕೊಡಕ್ಕೆ ಮತ್ತಷ್ಟು ನೀರು ತುಂಬೋಕ ಆಗಲ್ಲ. ಕಲಿಯೋಕೆ ಬೇಕಾದ ವಿನಯಶೀಲತೆನೇ ನಿಜವಾದ ಅರ್ಹತೆ. ಹೌದು. ಇದು ಕೇವಲ ಆಧ್ಯಾತ್ಮಕ್ಕಷ್ಟೇ ಅಲ್ಲ, ನಮ್ಮ ದೈನಂದಿನ ಬದುಕಿನ ಯಾವುದೇ ಕಲಿಕೆಗೂ ಅನ್ವಯಿಸುತ್ತೆ. ಸರಿ, ಹಾಗಾದ್ರೆ ನಾವಿಂದು ಚರ್ಚೆ ಮಾಡಿದ ಈ ಸಂಪೂರ್ಣ ಜ್ಞಾನದ ಪಯಣನ ಒಂದೆಡೆ ಸೇರಿಸಿ ನೋಡೋಣ. ಇದರ ಒಟ್ಟು ಅರ್ಥವೇನು ಅಂತ. ಖಂಡಿತ. ನಾವು ಶ್ರೀಮನ್ಮಧ್ವಾಚಾರ್ಯರ 9 ತತ್ವಗಳಿಂದ ಶುರು ಮಾಡಿದ್ವಿ. ಈ ವಾಸ್ತವಿಕ ಜಗತ್ತು ಸತ್ಯ ಅಂತ ಒಪ್ಪುಕೊಂಡ್ವಿ. ಆ ಸತ್ಯನ ಮತ್ತೆ ನಮ್ಮ ಜೀವನದ ಗುರಿಯಾದ ನೈಜ ಸುಖನ ಅಳೆಯೋಕೆ ಕೇವಲ ನಮ್ಮ ಇಂದ್ರಿಯಗಳು ಅಥವಾ ತರ್ಕ ಸಾಲ್ದು, ನಮಗೆ ಆಗಮ ಪ್ರಮಾಣದ ಅಗತ್ಯ ಇದೆ ಅಂತ ಅರಿತೆವು. ಹೌದು. ಆಗಮಗಳಲ್ಲಿ ಪೌರುಷೇಯವಾದ ವೇದಗಳೇ ಶ್ರೇಷ್ಠ. ಆ ವೇದಗಳ ಅನಂತ ಸಾಗರನ ದೋಷರಹಿತಲಾದ ಶ್ರೀ ವೇದವ್ಯಾಸರು ಬ್ರಹ್ಮಸೂತ್ರದ ರೂಪದಲ್ಲಿ ನಮಗೆ ಕೊಟ್ರು. ಮತ್ತೆ ಅದನ್ನು ಸ್ವೀಕರಿಸೋಕೆ ನಮಗೆ ವಿನಯಶೀಲತೆ ಎನ್ನೋ ಅರ್ಹತೆ ಬೇಕು. ಕರೆಕ್ಟ್. ಒಟ್ಟಾರೆಯಾಗಿ ಬ್ರಹ್ಮಸೂತ್ರವೇ ಜ್ಞಾನದ ಅತ್ಯುನ್ನತ ಶಿಖರ, ಪರಮ ಆಪ್ತವಾಕ್ಯ ಅಂತ ಈ ಕೃತಿ ಅತ್ಯಂತ ತಾರ್ಕಿಕವಾಗಿ ಸಾಬೀತು ಮಾಡುತ್ತೆ. ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಪ್ರಕಟಿಸಿರೋ ಈ ಆಧ್ಯಾತ್ಮ ಜ್ಞಾನ ಸರಣಿ ಮಾಹಿತಿ ಸ್ಫೋಟವ ಇಂದಿನ ಯುಗದಲ್ಲಿ ಯಾವುದು ಸತ್ಯ ಅಂತ ಪರಿಶೀಲಿಸೋಕೆ ನಮಗೆ ಅತ್ಯುತ್ತಮವಾದ ಫೌಂಡೇಶನ್ ಕೊಟ್ಟಿದೆ. ಖಂಡಿತ. ನಮಗೆ ದಿನನಿತ್ಯ ಎದುರಾಗೋ ಮಾಹಿತಿನ ಕುರುಡಾಗಿ ನಂಬದೆ ಸರಿಯಾದ ಪ್ರಮಾಣಗಳ ಒರೆಗಲ್ಲಿಗೆ ಹಚ್ಚಿ ನೋಡೋ ಕ್ರಿಟಿಕಲ್ ಥಿಂಕಿಂಗ್ನ ಇದು ನಮಗೆ ಕಲಿಸುತ್ತೆ. ನಾವು ಯಾವ ಅಳತೆಗೋಲಿ ಬಳಸ್ತೀವಿ ಅನ್ನೋದೇ ನಮ್ಮ ಅಂತಿಮ ಗುರಿನ ನಿರ್ಧರಿಸೋದು. ಹೌದು. ಮತ್ತೆ ಆ ಅಂತಿಮ ಗುರಿಯ ಬಗ್ಗೆನೇ ಕೇಳುಗರಿಗೆ ಕೊನೆಯದಾಗಿ ಒಂದು ಚಿಂತನೆನ ಬಿಟ್ಟೋಗೋಣ. ಖಂಡಿತ, ಹೇಳಿ. ಮಧ್ವಾಚಾರ್ಯರ ಆ 9 ತತ್ವಗಳಲ್ಲಿ 6ನೇ ತತ್ವ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮೊಳಗಿನ ನೈಜ ಸುಖನ ಅನುಭವಿಸೋದೇ ಮುಕ್ತಿ ಅಂತ.
ಅಂದ್ರೆ ನಿಜವಾದ ನೆಮ್ಮದಿ ಇರೋದು ನಮ್ಮ ಒಳಗೆ. ಆದರೆ ಸ್ವಲ್ಪ ಯೋಚನೆ ಮಾಡಿ, ಇಂದು ನಾವು ಆ ಸುಖನ ಅಳೆಯೋಕೆ ಯಾವ ಪ್ರಮಾಣಗಳನ್ನ ಬಳಸ್ತಾ ಇದ್ದೀವಿ? ನಾವು ಹಾಕಿದ ಫೋಟೋಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಲೈಕ್ಸ್ ಬಂತು, ಇತರರು ನಮ್ಮ ಬಗ್ಗೆ ಏನು ಕಮೆಂಟ್ ಮಾಡಿದ್ರು ಅನ್ನೋ ಬಾಹ್ಯ ವಿಷಯಗಳನ್ನೇ ನಾವು ಆಧುನಿಕ ಆಗಮಗಳೆಂದು ನಂಬ್ತಾ ಇದೀವಾ? ಇದು ತುಂಬಾ ಆಳವಾದ ಪ್ರಶ್ನೆ. ಬೇರಾರ್ದೋ ಅಪ್ರಸ್ತುತ ಅಭಿಪ್ರಾಯಗಳನ್ನು ನಂಬಿ ನಾವು ನಮ್ಮನ್ನೇ ಅಳತ್ಕೊಳ್ತಾ ಇದೀವ? ನಮ್ಮ ಆಂತರಿಕ ಮೌಲ್ಯನ, ನಮ್ಮೊಳಗಿನ ಸತ್ಯನ ಅಳೆಯೋಕೆ ನಾವು ದೋಷಪೂರಿತವಾದ ಮುರಿದುಹೋದ ತಕ್ಕಡಿನ ಬಳಸ್ತಾ ಇದೀವ? ಒಮ್ಮೆ ಆಲೋಚಿಸಿ. ನಿಜ. ಪ್ರತಿಯೊಬ್ರೂ ಯೋಚನೆ ಮಾಡ್ಬೇಕಾದ ವಿಚಾರ ಇದು. ಮತ್ತೊಂದು ಕುತೂಹಲಕಾರಿ ಚರ್ಚೆಯೊಂದಿಗೆ ಮತ್ತೆ ಸಿಗೋಣ.